ಯೋಜನೆಗೆ ಮೊನ್ನೆ ಅನುಮತಿ ಕೊಟ್ಟಾರೆ. ಇವತ್ತು ಇದ್ರದ್ದು ನಮ್ಮದೇ ಧಾರವಾಡದಿಂದ ಗೋವಾಕ್ಕೆ ವಿದ್ಯುತ್ ಯೋಜನೆಗೆ, ತಮ್ನಾರ್ ವಿದ್ಯುತ್ ಯೋಜನೆಗೆ ತಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಇದ್ದಾಗ ಕಳಸಾ ಬಂಡೂರಿಗೆ ಅನುಮತಿ ಕೊಡುವವರಿಗೆ ನಾವು ಕೊಡುವುದಿಲ್ಲ ಅಂತೇಳಿ ಕೆಲಸ ಘೋಷಣೆ ಮಾಡಿದ್ರು. ಈಗ ಮತ್ತೊಮ್ಮೆ ಅದನ್ನು ತಮ್ಮ ಸರ್ಕಾರದಿಂದ ಘೋಷಣೆ ಮಾಡಿ ಆ ತಮ್ನಾರ್ ವಿದ್ಯುತ್ತಿಗೆ ಅಲ್ಲಿಗೆ ಅನುಮತಿ ಸಿಕ್ಕಿದೆ ಅಂತ ನನಗೆ ಗೊತ್ತಾಗಿದೆ. ಕೊಟ್ಟಿದ್ದೀರಿ ಅಂತೇಳಿ ರಾಜ್ಯ ಸರ್ಕಾರದಿಂದ ಅದನ್ನು ಕೂಡಲೇ ಹಿಂಪಡಿಬೇಕು. ಕಳಸಾ ಬಂಡೂರಿಗೆ ಅನುಮತಿ ಸಿಗುವವರೆಗೂ ಕೂಡ ತಮ್ನಾರ್ ವಿದ್ಯುತ್ ಯೋಜನೆಗೆ ಅನುಮತಿ ಕೊಡಬಾರ್ದು ನಮ್ಮ ಸರ್ಕಾರ ಅಂತೇಳಿ ನಾವು ಒತ್ತಾಯಪಡಿಸ್ತೀವಿ ಸರ್. ಇನ್ನು ಈಗಾಗಲೇ ನೀರಾವರಿಗೆ ಸರಿಗಾಲೇ ಕೆಲವೊಂದು ಕಡೆ ಈ ನೀರಾವರಿ ಯೋಜನೆಯನ್ನು ನಾವು ಈಗಾಗಲೇ ಹರಿ ನೀರಾವರಿಯಿಂದ ಭಾಳ ಸಮಸ್ಯೆ ಆಗಿತ್ತು. ಇದು ಸರಿಯಾಗಿ ಮುಟ್ಟೋದಿಲ್ಲ ಅಂತೇಳಿ ಏನು ಕೆರೆಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಸರ್ ಈಗಾಗಲೇ ಕೆರೆ ತುಂಬಿಸುವಂಥ ಯೋಜನೆ ಸರ್ಕಾರದಿಂದ ಕೆರೆಗಳನ್ನು ನೈಸರ್ಗಿಕವಾಗಿ ತುಂಬುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ರಿ. ಅದಕ್ಕಾಗಿ ಒಂದು ಸರ್ಕಾರ ಕೆರೆ ತುಂಬಿಸೋದು, ಈ ಡ್ಯಾಮಿನ ನೀರನ್ನು ಕೆರೆ ತುಂಬಿಸೋ ಯೋಜನೆ ಮಾಡೋದು ಸೂಕ್ತ ಅಲ್ಲ. ಯಾಕಂದ್ರೆ ಅಲ್ಲಿ ಸಾಕಷ್ಟು ನೀರು ಪೋಲಕ್ಕೆ ಸರ್ ಅಲ್ಲಿ ಆ ಜಲಾಶಯಗಳನ್ನು ನೀರಾವರಿ ಬಳಕೆ ಹೆಚ್ಚು ಮಾಡಿರಿ. ಏನು ಕುಡಿ ನೀರಿಗಾಗಿ ಇವತ್ತು ತಾವು ಕೆರೆ ನಿರ್ಮಾಣಗಳು ಮಾಡ್ತೀರಿ ಅವು ನೈಸರ್ಗಿಕವಾಗಿ ತುಂಬು ರೀತಿಯೊಳಗೆ ಅವ್ರು ನಿರ್ಮಾಣ ಮಾಡ್ಬೇಕಂತೇಳಿ ನಾವು ಒತ್ತಾಯಪಡಿಸ್ತೀನಿ. ಇನ್ನು ನಿರಂತರವಾಗಿ ಇವತ್ತೇನಿದೆ ಸರ, ಈ ವರ್ಷ ಮಳೆಗಾಲ ಸರಿಯಾಗಿ ಆಗಿಲ್ಲ, ಮಳೆಗಾಲದ ಕೊರತೆ ಆಗೈತಿ. ಇಂಥ ಸಂದರ್ಭದೊಳಗೆ ಕುಡಿಯೋದಕ್ಕಾಗಿ ಹೆಚ್ಚು ನೀರು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇನ್ನೂ ಮಳೆಗಾಲ ಆಗುವಂಥ ಸಂದರ್ಭ ಇದೆ ಸರ್ ಮುಂದೆ. ಅದಕ್ಕಾಗಿ ಅದಕ್ಕೆ ನಿರ್ದಿಷ್ಟಪಡಿಸಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಅಧಿಕೃತ ದಾಖಲೆಗಳ ಪ್ರಕಾರ ಹುಬ್ಬಳ್ಳಿ ಧಾರವಾಡಕ್ಕೆ 1.99 TMC ತೋರಿಸಿದ್ರು. ಮತ್ತೆ ಇಲ್ಲೇನೋ ಅಂಕಿ ಸಂಖ್ಯೆ ಹೆಚ್ಚು ಕಡಿಮೆ ಮಾಡಿಕೊಂಡಿದ್ದಾರೆ ಸರ್. ಈಗ ಅದರ ಪ್ರಕಾರವಾಗಿ ಬರೀ 4 TMC ಕುಡಿಯೋ ನೀರಿಗಾಗಿ, ಆಮೇಲೆ ಒಂದು 2.5 TMC ಎವಾಪರೇಷನ್ ಲಾಸು, ಒಂದು 7 TMC ಡ್ರಾಟ್ ಏರಿಯಾ ಕೆರೆಗಳನ್ನು ತುಂಬಿಸೋದಕ್ಕಾಗಿ ಈ ರೀತಿ ಏನು ಮಾಡ್ಕೊಂಡ್ರಿ ಅವು ಯಾವೂ ಕೂಡ ಇವತ್ತು ತುಂಬಿಸಂಗಿಲ್ಲ. ಅದು ಮುಂದೆ ಬರ್ತಕ್ಕಂಥದ್ದಿಂದ ತುಂಬಿಸುವಂಥದ್ದೈತಿ. ಅದಕ್ಕಾಗಿ ನೀರಲ್ಲಿ ಇಡೋದ್ರಿಂದ ಇವಾಪ್ರೇಷನ್ ಆಗಬೇಕೈತೆ 2.5 TMC ಅನ್ನೆಸೆಸರಿ. ಅದನ್ನು ರೈತರಿಗೆ ಬಳಸ್ಕೊಳಕ್ಕೆ ಕೊಟ್ಟರೆ ರೈತರು ಬಳಕೆ ಮಾಡ್ತಾರೆ. ಅದನ್ನು ಡ್ಯಾಮ್ಗಳನ್ನ ರಿಸರ್ವ್ ಮಾಡಿ ಇಡೋದ್ರಿಂದ ನೀರು ಯಾವತ್ತೂ ಉಳಿಯಂಗಿಲ್ಲ. ನೀವು 6 ತಿಂಗಳ ಡ್ಯಾಮ್ನೊಳಗೆ ಜಲಾಶಯದೊಳಗೆ ನೀರು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾನು ರೈತರ ಪರವಾಗಿ ಒತ್ತಾಯ ಮಾಡ್ತೀನಿ. ಅದಕ್ಕೆ ತಾಂತ್ರಿಕ ತಾವೇನು ತಜ್ಞರಿದ್ದೀರಿ ಸರಿಯಾದ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಒತ್ತಾಯಪಡಿಸ್ತೇವೆ.